ನಮಸ್ಕಾರ. ನೀವು ಸರ್ವೈವಲ್ ಥ್ರಿಲ್ಲರ್ ಮೂವಿ ಮತ್ತೆ ಡೈನೋಸಾರ್ ಬೇಸ್ ಮೂವಿ ಇಷ್ಟಪಡ್ತೀರಾ ಅಂದ್ರೆ ಈ ಮೂವಿ ನೋಡಿ. ಎಂಡ್ ಆಫ್ ದ ಓಕ್ ಸ್ಟ್ರೀಟ್ ಈ ಮೂವಿ ನಿಮಗೆ ಫುಲ್ಲಿ ಎಂಟರ್ಟೈನ್ ಮಾಡುತ್ತೆ. ಆದ್ರೆ ನೀವು ಈ ಮೂವಿ ಜಿರಾಕ್ಸಿ ಪಾರ್ಕು, ಗಾಡ್ಜಿಲಾ ವರ್ಸಸ್ ಕಿಂಗ್ ಕಾಂಗು ಆ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಯಾಕಂದ್ರೆ ಆ ಮೂವಿಗೆಲ್ಲ ನೀವು ಕಂಪೇರ್ ಮಾಡಿದ್ರೆ ಈ ಮೂವಿ ನಿಮಗೆ ಎವರೇಜ್ ಅನ್ಸುತ್ತೆ. ಈ ಮೂವಿ ಟ್ರೈಲರು ನನಗೆ ಭಯಂಕರ ಇಂಪ್ರೆಸಿವ್ ಅನ್ಸಿತ್ತು. ಆದ್ರೆ ಮೂವಿ ಕಂಪೇರ್ ಟು ಟ್ರೈಲರು ಎವರೇಜ್ ಆಗಿದೆ. ಈ ಮೂವಿ ಸ್ಟೋರಿ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಫ್ಯಾಮಿಲಿ ಓಕ್ ಸ್ಟ್ರೀಟ್ ಅಂತ ಒಂದು ಏರಿಯಾದಲ್ಲಿ ಇರುತ್ತೆ. ಆ ಏರಿಯಾ ರಾತ್ರಿ ಟೈಮ್ ಟ್ರಾವೆಲ್ ಮಾಡಿ 1000 ಇಯರ್ ಬ್ಯಾಕ್ ಹೋಗ್ಬಿಡುತ್ತೆ ಡೈನೋಸರ್ ಇರುವ ಟೈಮ್ ಅಲ್ಲಿ. ಆ ಸ್ಟ್ರೀಟ್ ಅಲ್ಲಿ ಇರುವ ಜನಕ್ಕೆ ಗೊತ್ತೇ ಆಗೋದಿಲ್ಲ ಅವ್ರು ನೈಟ್ ಅಲ್ಲಿ ಟೈಮ್ ಟ್ರಾವೆಲ್ ಮಾಡಿ ಡೈನೋಸರ್ ಇರುವ ಟೈಮಿಗೆ ಬಂದಿದ್ದಾರಂತೆ. ಅವ್ರು ಮಾರ್ನಿಂಗ್ ಎದ್ಮೇಲೆ ಶಾಕ್ ಆಗ್ಬಿಡ್ತಾರೆ ರೋಡ್ ಅಲ್ಲಿ ಡೈನೋಸರ್ ಗಳನ್ನ ನೋಡಿ. ಆ ಏರಿಯಾ ಅಷ್ಟೇ ಟೈಮ್ ಟ್ರಾವೆಲ್ ಯಾಕಾಯ್ತು, ಆ ಫ್ಯಾಮಿಲಿ ಟೈಮ್ ಟ್ರಾವೆಲ್ ಮಾಡಿ ಪ್ರೆಸೆಂಟ್ ಟೈಮಿಗೆ ಬರುತ್ತೋ ಇಲ್ವೋ ಅನ್ನೋದೇ ಈ ಮೂವಿ ಸ್ಟೋರಿ. ಈ ಫಿಲ್ಮ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆನಾ ಹ್ಯಾಥ್ವೇ ಆಕ್ಟಿಂಗು ಸೂಪರ್ ಆಗಿದೆ. ಇನ್ವಿಸಿಬಲ್ ಡೈನೋಸರ್ ಜೊತೆ ಆಕ್ಟಿಂಗ್ ಮಾಡೋದು ಸ್ವಲ್ಪ ಕಷ್ಟ, ಆದ್ರೂ ಆನಾ ಹ್ಯಾಥ್ವೇ ಆಕ್ಟಿಂಗ್ ನೋಡಿ ನಿಮಗೆ ಫೀಲ್ ಆಗುತ್ತೆ, ಫಿಯರ್ ಆಗುತ್ತೆ, ಆ ತರ ಆಕ್ಟಿಂಗ್ ಮಾಡಿದ್ದಾಳೆ. ಲಾಸ್ಟ್ ಟೈಮ್ ಅಲ್ಲಿ ಆನಾ ಹ್ಯಾಥ್ವೇನು ಓಡೆಸಿ ಮೂವಿಯಲ್ಲಿ ನೋಡಿದೀವಿ, ಅದರಲ್ಲೂ ಸೂಪರ್ ಆಕ್ಟಿಂಗ್ ಇತ್ತು. ಈ ಇಯರ್ ಆನಾ ಹ್ಯಾಥ್ವೇದು ಬೆಸ್ಟ್ ಇಯರ್ ಇದೆ ನೋಡಿ ಆಕ್ಟಿಂಗ್ ಕೆರಿಯರ್. ಒಳ್ಳೆ ಕ್ಯಾರೆಕ್ಟರ್ ಸಿಗ್ತಾ ಇದೆ, ಒಳ್ಳೆ ಫಿಲ್ಮ್ಸ್ ಸಿಗ್ತಾ ಇದೆ ಆನಾ ಹ್ಯಾಥ್ವೇಗೆ. ಬೇರೆ ಕ್ಯಾರೆಕ್ಟರ್ಸ್ ಗಳ ಆಕ್ಟಿಂಗು ನನಗೆ ಅಷ್ಟೊಂದು ಇಂಪ್ರೆಸಿವ್ ಅನ್ಸ್ಲಿಲ್ಲ. ಸ್ಪೆಷಲಿ ಚೈಲ್ಡ್ ಕ್ಯಾರೆಕ್ಟರ್ ಮಾಡಿದಾರಲ್ಲ, ಅದು ನನಗೆ ಇರಿಟೇಷನ್ ಸ್ಟಾರ್ಟ್ ಮಾಡ್ತು. ಅಷ್ಟೊಂದು ಲೌಡ್ ಆಕ್ಟಿಂಗ್ ಬೇಕಾಗಿದ್ದಿಲ್ಲ, ಎಲ್ಲಾ ಸೀನ್ ಅಲ್ಲಿ ಕಿರ್ಚಾಡಕ್ ಸ್ಟಾರ್ಟ್ ಮಾಡಿದ್ರು ಅವರು. ಅದು ಥಿಯೇಟರ್ ಅಲ್ಲಿ ಸ್ವಲ್ಪ ಆಡ್ ಅನ್ಸಕ್ ಸ್ಟಾರ್ಟ್ ಆಗಿತ್ತು ನನಗೆ. ಈ ಫಿಲ್ಮ್ ಟೆಕ್ನಿಕಲ್ ಪಾಯಿಂಟ್ಸ್ ಹೇಳಬೇಕು ಅಂದ್ರೆ ಮ್ಯೂಸಿಕ್ ಸೂಪರ್ ಆಗಿದೆ. ಯಾವ ಟೈಮಲ್ಲಿ ಡೈನೋಸರ್ ಬರುತ್ತಲ್ಲ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಿತ್ ಡೈನೋಸರ್ ನೀವು ನೋಡಿದ್ಮೇಲೆ ಸ್ವಲ್ಪ ಭಯ ಆಗ್ಬಿಡುತ್ತೆ ನಿಮಗೆ ಥಿಯೇಟರ್ ಅಲ್ಲಿ. ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಇದರಲ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್. ಈ ಫಿಲ್ಮ್ ಸಿನಿಮಾಟೋಗ್ರಫಿ ನನಗೆ ಓಕೆ ಅನಿಸ್ತು. ಜಾಸ್ತಿ ಮೂವಿಂಗ್ ಶಾಟ್ ತಗೊಂಡಿದ್ದಾರೆ, ಏರಿಯಲ್ ಶಾಟ್ ತಗೊಂಡಿದ್ದಾರೆ. ಈ ತರ ಡೈನೋಸಾರ್ ಫಿಲ್ಮ್ ಅಲ್ಲಿ ಕಂಟಿನ್ಯೂಟಿ ಶಾಟ್ ಇದ್ರೆ ಸ್ವಲ್ಪ ಭಯ ಬರುತ್ತೆ, ಆದ್ರೆ ಇದರಲ್ಲಿ ಜಂಪ್ ಕಟ್ ಸಿನಿಮಾಟೋಗ್ರಫಿ ಇದೆ. ಆಡಿಯನ್ಸ್ ಒಂದ್ ಸೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ನನಗೆ ಸಿನಿಮಾಟೋಗ್ರಫಿ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಇದು. ಈ ಫಿಲ್ಮ್ VFX CGI ಸೂಪರ್ ಆಗಿದೆ. ಇದರಲ್ಲಿ ಎಲ್ಲಾ ಡೈನೋಸಾರ್ ಗಳು ಸೂಪರ್ ಆಗಿ ಕಾಣುತ್ತೆ. ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ, ಡಿಫ್ರೆಂಟ್ ಡೈನೋಸಾರ್ಸ್ ಗಳು ಅದ್ರ ಮೂವ್ಮೆಂಟ್ ಹೆಂಗಿರುತ್ತೆ ಅದೇ ತರ VFX ಮಾಡಿದ್ದಾರೆ. ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ. ಡೈರೆಕ್ಟರ್ ಡೇವಿಡ್ ರಾಬರ್ಟ್ ಕೆಲಸ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಯಾಕಂದರೆ ಇಂಥ ಫಿಲ್ಮಲ್ಲಿ ಎಂಗೇಜಿಂಗ್ ಆಗಿ ಪಿಕ್ಚರೈಸೇಷನ್ ಮಾಡಬೇಕು. ಇದರಲ್ಲಿ ಭಯಂಕರ ಲೂಸ್ ಇದೆ ಮತ್ತು ಭಯಂಕರ ಲೂಪ್ ಹೋಲ್ಗಳಿದ್ದಾವೆ. ನಾವು ಜುರಾಸಿಕ್ ಪಾರ್ಕನ್ನು ಯಾಕೆ ಲೈಕ್ ಮಾಡ್ತೀವಿ ಅಂದರೆ ಆ ಫಿಲ್ಮು ನಮಗೆ ಎಂಗೇಜಿಂಗ್ ಆಗಿಡುತ್ತೆ, ಟೆನ್ಷನ್ ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಟೆನ್ಷನ್ ಕ್ರಿಯೇಟ್ ಮಾಡೋದಿಲ್ಲ, ಅಷ್ಟೊಂದು ಎಂಗೇಜಿಂಗು ಅನ್ಸೋದಿಲ್ಲ. ಮತ್ತು ಈ ಫಿಲ್ಮಲ್ಲಿ ಟೈಮ್ ಟ್ರಾವೆಲ್ ಕಾನ್ಸೆಪ್ಟು ಭಯಂಕರ ಸಿಲ್ಲಿ ಆಗಿದೆ, ನನಗೆ ಅಷ್ಟೊಂದು ಕನ್ವಿನ್ಸಿಂಗ್ ಅನಿಸಲಿಲ್ಲ. ಓವರಾಲ್ ದಿ ಎಂಡ್ ಆಫ್ ಓಕ್ ಸ್ಟ್ರೀಟ್ ಮೂವಿ ರೇಟಿಂಗ್ ಬಂದು 5/3 ಸ್ಟಾರು. ಒನ್ ಟೈಮ್ ವಾಚಬಲ್ ಮೂವಿ. ಮತ್ತು ಇದು 18+ ಇದೆ. ಇದು ಫ್ಯಾಮಿಲಿ ಜೊತೆ ನೋಡೋಕ್ಕಾಗಲ್ಲ. ಸ್ವಲ್ಪ ಡೈನೋಸಾರ್ ಸೆಕ್ಸಿನೂ ಹಾಕಿದ್ದಾರೆ ಇದರಲ್ಲಿ, ಅದು ಅನ್ನೆಸೆಸರಿ ಇತ್ತು, ಆದರೂ ಹಾಕಿದ್ದಾರೆ ಡೈರೆಕ್ಟ್ರು. ಅದಕ್ಕೆ ಫ್ಯಾಮಿಲಿ ಜೊತೆ ನೋಡೋಕೆ ಹೋಗಬೇಡಿ. ಈ ಫಿಲ್ಮು ನೀವು ಆಲ್ರೆಡಿ ನೋಡಿದರೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.